ಕ್ಷೇತ್ರ ಧರ್ಮಸ್ಥಳ ಸಂಘದ ಉಪಕರಣದಿಂದ ಈ ಒಂದು ನಾಟಿಯನ್ನು ನಾವು ಮಾಡ್ತಿರಲಿಲ್ಲ, ಇವಾಗ ಮಾಡಿದ್ವಿ. ಆದರೆ ತುಂಬ ಚೆನ್ನಾಗಿದೆ ಅಂದರೆ 4 ಸಸಿಯನ್ನು ಕೊಟ್ಟಿದ್ದು. ಆ ಸಸಿಯಲ್ಲಿ ಇವತ್ತು 26ರಿಂದ 30 ಹೆಣ್ಣುಗಳು ಬಂದು ನಮ್ಮ ಗದ್ದೆಯಲ್ಲಿ ತುಂಬ ಚೆನ್ನಾಗಿ ಬೆಳೆ ಬಂದಿದೆ. ನಾವು ಅಂದ್ಕೊಂಡಿರಲಿಲ್ಲ, ಕಷ್ಟಪಟ್ಟು ಮಾಡಿ ವೇಸ್ಟ್ ಆಯ್ತು ನಾನು ಅಂದ್ಕೊಂಡಿದ್ದು. ಇವತ್ತು ತುಂಬ ಕಣ್ಣಿಗೆ ಕಾಣುವಂತೆ ಕಾಣಿಸ್ತಾ ಇದೆ. ತುಂಬ ಖುಷಿಯಾಯಿತು. ಇನ್ನು ಇದೇ ರೀತಿ ರೈತರೆಲ್ಲ ಈ ಒಂದು ಯಂತ್ರೋಪಕರಣದಿಂದ ಬಳಸ್ಕೊಂಡು ಎಲ್ಲ ಮಾಡಿದ್ರೆ ಎಲ್ಲ ಕಷ್ಟಗಳು ಅಂದರೆ ಹಣಕಾಸಿನಲ್ಲಿ ಸ್ವಲ್ಪ ಸಮಯ ಟೈಮು ಸಹ ಬೇಗ ಆಗುತ್ತೆ, ಹಣಕಾಸು ಸಹ ಉಳಿತಾಯ ಯೋಜನೆ ಆಗುತ್ತೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಭಾರಿ ಒಂದು ಲಾಭದಾಯಕವಾಗಿ ಕಂಡುಬರ್ತಾ ಇದೆ. ಇದೇ ಥರ ಎಲ್ಲ ರೈತರು ಮಾಡಿದ್ರೂ ಒಳ್ಳೆಯ ಉಪಯೋಗ ಆಗುತ್ತೆ ಅಂದ್ಕೊಂಡಿದ್ದೀವಿ. ಎಲ್ಲ ರೈತರು ಬಳಸ್ಕೊಳ್ಬೇಕು. ಇದೊಂದು ಇವಾಗ ಇಲ್ಲಿ ಸಾಧಾರಣ ಕೈ ನಾಟಿಯನ್ನು ಮಾಡಿದಂಥ ಬೆಳೆ ಇಲ್ಲಿದೆ. ಈ ಸಾಧಾರಣ ಬೆಳೆ ಇದು ಇದೇ ಒಂದೇ ಸರ್ವೆ ನಂಬರ್ ಗದ್ದೆಯಲ್ಲಿ, ಆದರೆ ಅಕ್ಕಪಕ್ಕನೇ ಇರೋದರಿಂದ ಇಲ್ಲಿ ನೋಡಿ, ಇದು ಈ ಸಾಧಾರಣ ಕೈ ನಾಟಿ ಮಾಡಿದಂಥ ಬೆಳೆ. ಇದು ಏನು ಅವರು ಯಾವ ರೀತಿ ನಾಟಿ ಮಾಡಿದ್ದಾರೆ ಅದೇ ಥರ ಮಾತ್ರ ಇದೆ. ಇದರಲ್ಲಿ ಒಂದು 8ರಿಂದ 10 ಹಿಳ್ಳೆಗಳು ಮಾತ್ರ ಇದೆ. ಏನು ನಾಟಿ ಮಾಡಿದ್ರು ಅದೇ ನಾಟಿ ಮಾತ್ರ ಇರೋದು ಬಿಟ್ಟರೆ ಮತ್ತೇನಿಲ್ಲ. ಅದಕ್ಕೆ ಆಳಕ್ಕೆ ಬೇರು ಹೋಗಿಲ್ಲ. ಆ ಬೇರು ಹೋಗದ ಕಾರಣದಿಂದ ಎಲ್ಲ ಬಿದ್ದುಬಿಟ್ಟಿದೆ, ತುಂಬ ಹಾಳಾಗಿದೆ. ಇನ್ನು ಯಾವ ರೀತಿ ಆಗುತ್ತೆ ಕುಯ್ದೇ ನೋಡಬೇಕು ಅನ್ನೋದು ಬಿಟ್ಟರೆ ಮತ್ತೇನಿಲ್ಲ. ಅದೇ ಈ ಬೆಳೆ ನಾವು ಸಂಘದ ವತಿಯಿಂದ ಮಾಡಿದಂಥ ಬೆಳೆ. ಇದು ಒಂದು ಚೂರು ಯಾವ ಕಾರಣಕ್ಕೂ ತಲೆ ಸಹ ಬಗ್ಗಿಲ್ಲ. ಇದರಿಂದ ತುಂಬ ಉಪಯೋಗ ಇದೆ. ಕುಯ್ಯೋಕ್ಕೆ, ಕಟಾವಿಗೆ, ಬೆಳೆನೂ ಚೆನ್ನಾಗಿದೆ. ಇದಕ್ಕೆ ನೇತೃತ್ವದಲ್ಲಿ ಎಲ್ಲರೂ ಮಾಡಿದಂಥ ರವಿಚಂದ್ರ ಸರ್ ಇರ್ಬೋದು, ವಿಶ್ವನಾಥ್ ಇರ್ಬೋದು, ಸಂದೇಶ್ ಸರ್ ಇರ್ಬೋದು, ಇನ್ನು ಬಂದಂಥ ಎಲ್ಲ ಸಂಘದ ಪದಾಧಿಕಾರಿಗಳು ನಮಗೆ ಒಳ್ಳೆಯ ಮಾಹಿತಿಗಳನ್ನ ಕೊಟ್ಟು ಈ ಒಂದು ಹಂತಕ್ಕೆ ತಂದಿಟ್ಟಿದ್ದಾರೆ. ಇನ್ನು ಮುಂದಿನ ವರ್ಷ ಭಾರಿ ರೈತರು ಮಾಡಿಕೊಳ್ಳುವಂಥ ಸಾಧ್ಯತೆ ಸಹ ಇದೆ. ಎಲ್ಲ ರೈತರಿಗೂ ಶ್ರೀ ಮಂಜುನಾಥ ದೇವರು ಒಳ್ಳೇದು ಮಾಡಲಿ. ಇದೇ ರೀತಿ ಬೆಳೆಯನ್ನು ತರೋದಕ್ಕೆ ಅವಕಾಶ ಮಾಡಿಕೊಡ್ಲಿ. ಎಲ್ಲರಿಗೂ ಥ್ಯಾಂಕ್ಸನ್ನು ಸಹ ಹೇಳ್ತಿದ್ದೀನಿ. ಅಧಿಕಾರಿಗಳು ಬಂದಂಥ ನಮ್ಮ ಜಮೀನಿಗೆ ಬಂದಂಥ ಎಲ್ಲ ಅಧಿಕಾರಿಗಳಿಗೂ ತುಂಬ ಧನ್ಯವಾದ ಅಂತ ಹೇಳ್ತಾ ಈ ಒಂದು ನನ್ನ ಅನಿಸಿಕೆ ಎಲ್ಲ ಹೇಳ್ತಾ ಇದ್ದೀನಿ. ತಾವು ಈ ಅನಿಸಿಕೆ ಇಷ್ಟ ಆದಲ್ಲಿ ಎಲ್ಲರೂ ಮುಂದಿನ ಸರಿ ನಾಟಿಯನ್ನು ಮಾಡಿ ಕ್ಷೇತ್ರ ಧರ್ಮಸ್ಥಳದ ಯಂತ್ರೋಪಕರಣದಿಂದ ಬಳಕೆ ಮಾಡಿಕೊಂಡು ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ರೈತರು ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ತಮ್ಮ ಒಂದು ಅನಿಸಿಕೆಯನ್ನು ಹೇಳ್ತಾ ಇದ್ದೀನಿ.